ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರ ಮಧ್ಯಂತರ ಜಾಮೀನು ಮುಂದಕ್ಕೆ ಹೋಗಿರೋದು ಗೊತ್ತೇ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ಬಗ್ಗೆ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ? ನಿಜಕ್ಕೂ ಕರುಳು ಚುರ್ರನ್ನುತ್ತೆ. ಹಾಗಾದ್ರೆ ಪತಿ ಬಗ್ಗೆ ವಿಜಯಲಕ್ಷ್ಮಿ ಅವರು ಹೇಳಿದ್ದೇನೋದಲ್ಲ, ಸಂಪೂರ್ಣವಾಗಿ ನೋಡೋಣ ಬನ್ನಿ. ನಟ ದರ್ಶನ್ ಅವರಿಗೆ 6 ವಾರಗಳ ಮಧ್ಯಂತರ ಜಾಮೀನು ನೀಡಲಾಗಿತ್ತು. ಡಿಸೆಂಬರ್ 11ಕ್ಕೆ ಅಂದರೆ ಇವತ್ತೇ ನಟ ದರ್ಶನ್ಗೆ ಆಸ್ಪತ್ರೆಯಲ್ಲಿ ಸರ್ಜರಿ ನಡೆಯಲಿದೆ ಎನ್ನಲಾಗಿದೆ. ಈ ಮಧ್ಯೆ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಹೂವಿನ ಫೋಟೋವನ್ನು ಶೇರ್ ಮಾಡಿದ್ದಾರೆ. ಸ್ಪೈಡರ್ ಲಿಲ್ಲಿ ಎಂದು ಇಂಗ್ಲಿಷ್ನಲ್ಲಿ ಕರೆಯಲ್ಪಡುವ ಈ ಹೂವನ್ನು ಕನ್ನಡದಲ್ಲಿ ಗೌರಿ ಹೂವು ಅಂತಲೂ ಕರೆಯುತ್ತಾರೆ. ಈ ಹೂವು ಗಣೇಶನಿಗೆ ಇಷ್ಟವಾದ ಹೂವು. ಹಾಗಾಗಿ ವಿಜಯಲಕ್ಷ್ಮಿ ಅವರು ಗಣೇಶನ ಮೊರೆ ಹೋಗಿದ್ದಾರೆ. ಹೋರಾಡುವುದು ನಮ್ಮ ಕರ್ತವ್ಯ. ನಮಗೆ ನ್ಯಾಯದ ಮೇಲೆ ನಂಬಿಕೆ ಇದೆ. ಸತ್ಯ ಯಾವತ್ತೂ ಸೋಲಲ್ಲ ಎಂದು ತಮ್ಮ ನೋವು ಹೊರಹಾಕಿದ್ದಾರೆ. ಇದೀಗ ನಟ ದರ್ಶನ್ ಅವರಿಗೆ ಸರ್ಜರಿ ಮಾಡಿಸಲು ತಯಾರಿ ನಡೆಸಿದ್ದಾರೆ. ಪತಿ ದರ್ಶನ್ ಅವರ ಸರ್ಜರಿಗಾಗಿ ತಯಾರಿ ನಡೆಸಿದ್ದು ಇತ್ತ ವಿಜಯಲಕ್ಷ್ಮಿ ಅವರು ಪತಿ ಬೇಗ ಗುಣಮುಖರಾಗಲಿ ಹಾಗೂ ಜಾಮೀನು ಸಿಗಲಿ, ಈ ಕೇಸ್ನಿಂದ ಬೇಗ ಹೊರಬರಲಿ ಎಂದು ದೇವರ ಮೊರೆ ಹೋಗಿ ಕಣ್ಣೀರು ಹಾಕುತ್ತಿದ್ದಾರೆ. ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.